ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಶಾಸಕರೊಂದಿಗೆ ಸಭೆ. ಏಮ್ಸ್ ಮಂಜೂರು, ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಮನವಿ. ಮಾದಿಗ ಸಮುದಾಯ ತುಳಿಯುವ ಪ್ರಯತ್ನ ಎನ್ಎಸ್ ಬೋಸರಾಜ್, ರವಿ ಬೋಸರಾಜ್ ಮಾಡಿಲ್ಲ, ಜೆಬಿ ರಾಜು ಆರೋಪ ಸುಳ್ಳು. ನರಸಿಂಹಲು ಮಾಳಗಿರಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಪುಂಡ ವಿದ್ಯಾರ್ಥಿಗಳಿಂದ ಕಿರುಕುಳ, ಕ್ರಮಕ್ಕೆ ವಿದ್ಯಾರ್ಥಿನಿಯರ ಒತ್ತಾಯ. ಸಣ್ಣ ಕೈಗಾರಿಕೆಗಳ ರಫ್ತು ಕುರಿತು ಕಾರ್ಯಾಗಾರ. ಕೈಗಾರಿಕಾ ಉದ್ಯಮಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ, ಸತೀಶ್ ಕುಮಾರ್. ಕಟ್ಟಡ ಕಾಮಗಾರಿಗೆ ಮಣ್ಣಿನ ಪರೀಕ್ಷೆ ಅಗತ್ಯ, ಇಂಜಿನಿಯರ್ಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ, ಮುರಳೀಧರ್. ಹಾಶ್ಮಿಯಾ ಜಮೀನು ಸರ್ಕಾರಕ್ಕೆ ಸೇರಿದ್ದು, ವಶಪಡಿಸಿಕೊಳ್ಳಲು ನರಸಿಂಹಲು ಹೋತಗಲ್ ಒತ್ತಾಯ. ಆಗಸ್ಟ್ 9ಕ್ಕೆ ನುಲಿಯ ಚಂದ್ರಯ್ಯ ಜಯಂತಿ, ಆಗಸ್ಟ್ 16ಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ. ಸಿದ್ಧತೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ವಾರ್ತೆಗಳ ವಿವರ. ಜಿಲ್ಲೆಯ ಅಭಿವೃದ್ಧಿ ಕುರಿತಂತೆ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರುಗಳಾದ ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ ಇವರು ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಕುರಿತಂತೆ ಮತ್ತೊಮ್ಮೆ ಕೇಂದ್ರ ಗಮನ ಸೆಳೆಯುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ಸುದೀರ್ಘ ಹೋರಾಟ ನಡೆಯುತ್ತಿದ್ದು, ಕೇಂದ್ರಕ್ಕೆ ಈಗಾಗಲೇ 2 ಬಾರಿ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಜಿಲ್ಲೆಯ ಸಚಿವರು, ಶಾಸಕರುಗಳು ಕೇಂದ್ರಕ್ಕೆ ನಿಯೋಗ ತೆರಳಿ ಮನವಿ ಮಾಡಲಾಗಿದೆ. ಈ ಕುರಿತು ಮತ್ತೊಮ್ಮೆ ಕೇಂದ್ರ ಸರ್ಕಾರ ಗಮನ ಸೆಳೆಯಬೇಕೆಂದು ಶಾಸಕರುಗಳು ಮನವಿ ಮಾಡಿದರು. ರಾಯಚೂರು ತಾಲೂಕಿನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ 600 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿದೆ. ಶೀಘ್ರದಲ್ಲಿಯೇ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಬೇಕಾದ ಕ್ರಮಗಳನ್ನು ಜಾರಿಗೊಳಿಸಲು ನಿರ್ದೇಶನ ನೀಡಬೇಕೆಂದರು. ಜಿಲ್ಲೆಯಲ್ಲಿ ಜಲಜೀವನ ಮಿಷನ್ ಹಾಗೂ ಜಲಧಾರೆ ಕಾಮಗಾರಿಗಳ ವೇಗ ಹೆಚ್ಚಿಸಿ ಜನರಿಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಬೇಕಿದೆ. ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ನಿಧಾನಗತಿಯಿಂದ ನಿರ್ವಹಿಸುತ್ತಿರುವುದರಿಂದ ಸಮಸ್ಯೆಯಾಗುತ್ತಿದೆ. ಸಂಬಂಧಿಸಿದ ಇಲಾಖೆಗಳು ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಗುಣಮಟ್ಟದಲ್ಲಿ ನಿರ್ವಹಿಸಲು ಸೂಚನೆ ನೀಡಬೇಕೆಂದರು. ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ 50 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ನೀಡಿ ತಾಲೂಕುವಾರು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಬೇಕೆಂದು ಮನವಿ ಮಾಡಲಾಯಿತು. ಕುಡಿಯುವ ನೀರಿನ ಯೋಜನೆಗಳು ಪ್ರಗತಿಯ ಹಂತದಲ್ಲಿ ಸಮಸ್ಯೆಯಾಗದಂತೆ ನಿಗಾ ವಹಿಸಲಾಗುತ್ತಿದೆ ಎಂದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ ಮಾತನಾಡಿ, ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ವೇಗ ಪಡೆಯುತ್ತಿಲ್ಲ, ಅನುದಾನ ಬಳಕೆಗೆ ಸಮಸ್ಯೆಯಾಗುತ್ತಿದೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರೂ ಪ್ರಗತಿ ಕಾಣುತ್ತಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಬಸವರಾಜ ರಾಯರೆಡ್ಡಿ, ನಸೀರ್ ಹುಸೇನ್ ಕಾರ್ಯದರ್ಶಿ ಇದ್ದರು. ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ರವಿ ಬೋಸರಾಜ್ ಇವರ ಪ್ರೀತಿ, ವಿಶ್ವಾಸ, ಕಾಳಜಿಯಿಂದ ಮಾದಿಗ ಸಮುದಾಯ ಅನೇಕ ನಾಯಕರಿಗೆ ರಾಜಕೀಯ ಅಧಿಕಾರ ದೊರೆತಿದೆ. ಅವರು ಮಾದಿಗರನ್ನು ರಾಜಕೀಯವಾಗಿ ಮುಗಿಸುವ ಯಾವ ಕೆಲಸವೂ ಮಾಡಿಲ್ಲ. ಜೆಬಿ ರಾಜು ಆರೋಪ ಸತ್ಯಕ್ಕೆ ದೂರವಾದದು ಎಂದು ಆರ್ಡಿಎ ಸದಸ್ಯ ನರಸಿಂಹಲು ಮಾಳಗಿರಿ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸನ್ನಿ ರೋನಾಲ್ಡ್ ಗಡೀಪಾರು ಮಾಡಲು ಸಹಾಯಕ ಆಯುಕ್ತರಿಗೆ ಇರುವ ಅಧಿಕಾರದಿಂದ ನಿರ್ಧಾರದಿಂದ ಕೈಗೊಂಡಿದ್ದಾರೆ ಹೊರತು ರವಿ ಬೋಸರಾಜ್ ಇವರ ಒತ್ತಡದಿಂದ ಅಲ್ಲ. ಸನ್ನಿ ರೋನಾಲ್ಡ್ ಇವರ ನಡವಳಿಕೆ ಸಮಾಜದಲ್ಲಿ ಭಯ ಸೃಷ್ಟಿಸುವ ಮಾಡುವ ಹೇಳಿಕೆ, ಬೆದರಿಸುವ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಅನೇಕ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಅವರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡದಿರಲಿ ಎಂಬ ಕಾರಣದಿಂದ ಗಡೀಪಾರು ಮಾಡುವ ನಿರ್ಧಾರ ಸಹಾಯಕ ಆಯುಕ್ತರು ಕೈಗೊಂಡಿದ್ದಾರೆ ಹೊರತು ರಾಜಕೀಯ ಒತ್ತಡದಿಂದ ಕೈಗೊಂಡಿಲ್ಲ. 2017ರಿಂದ ಅನೇಕ ಪ್ರಕರಣಗಳು ಸನ್ನಿ ರೋನಾಲ್ಡ್ ವಿರುದ್ಧ ದಾಖಲಾಗಿವೆ. ಈ ಹಿಂದೆ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ತಲಾರ್ ಹಿಡಿದು ಮೆರವಣಿಗೆ ಮಾಡಿರುವುದು ಸಹ ಪೊಲೀಸ್ ಇಲಾಖೆ ಗಮನಿಸಿದೆ ಎಂದರು. ಕುತಂತ್ರ ಹಾಗೂ ರಾಜಕೀಯದಿಂದ ಇವರನ್ನು ಗಡೀಪಾರು ಮಾಡಲಾಗಿದೆ ಅಂತೇಳಿ ಇವತ್ತು ಹೇಳಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ವಿಷಯ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಗಡೀಪಾರು ಮಾಡಬೇಕಂದ್ರೆ ಕೂಡ ಅವನ 2017ರಿಂದ ಇವತ್ತಿನವರೆಗೂ ಸುಮಾರು 10 ವರ್ಷ 11 ವರ್ಷಗಳ ಅವನ ಆಗು ಹೋಗುಗಳ ಬಗ್ಗೆ, ಅವನ ಕಾರ್ಯ ಪ್ರವೃತ್ತಿಗಳ ಬಗ್ಗೆ, ಅವನು ಯಾವ ರೀತಿ ನಡವಳಿಕೆ ನಡೆದುಕೊಳ್ಳುತ್ತಿದ್ದಾನೆ ಎಂಬುದರ ಬಗ್ಗೆ ಈಗಾಗಲೇ ಬಹಳಷ್ಟು ಅವರ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಅವರು ಪ್ರಚೋದನಕಾರಿ ಹೇಳಿಕೆ ನೀಡುವುದು, ಆಡಿಯೋ ವಿಡಿಯೋಗಳಲ್ಲಿ ವೈರಲ್ ಮಾಡುವುದು, ಅಥವಾ ಸ್ಟೈಲು ಕಾರ್ಯ ವೈಖರಿ ಯಾವ ರೀತಿ ಇದೆ ಎಂಬುದು ತಮ್ಮೆಲ್ಲ ಮಾಧ್ಯಮದ ಮಿತ್ರರು ಗೊತ್ತಿರುವಂಥ ವಿಷಯ. ಅದರಿಂದ ಇನ್ನು 35 ವರ್ಷ ಹುಡುಗ ಆದರೂ ಕೂಡ ಆ ಹುಡುಗನ ಬ್ಯಾಕ್ಗ್ರೌಂಡ್ ಏನಿದೆ ಎಂಬುದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡುತ್ತೇನೆ. ಆ ಹುಡುಗನ ಬ್ಯಾಕ್ಗ್ರೌಂಡ್ ಕೂಡ ನಾವು ಬಹಳಷ್ಟು ಅಬ್ಸರ್ವ್ ಮಾಡಿದ್ದೇವೆ. ತಾನು ಬರ್ತ್ಡೇ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ ತಮ್ಮ ಹಿಂಬಾಲಕರನ್ನು ಹಿಂದಿಟ್ಟುಕೊಂಡು ತಲವಾರುಗಳನ್ನು ತಿರ್ಸುತ್ತಾ ತಲವಾರುಗಳನ್ನು ಇಟ್ಟುಕೊಂಡು ಆ ಬರ್ತ್ಡೇ ಮೆರವಣಿಗೆ ಮಾಡಿದರು. ಇದು ಎಲ್ಲೋ ಜನರಿಗೆ ಭಯದ ವಾತಾವರಣ ಸೃಷ್ಟಿಸುವ ಒಂದು ಸನ್ನಿವೇಶ ಕೂಡ. ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಅದನ್ನ ವರ್ತನೆ ಯಾವ ರೀತಿ ಇರುತ್ತೆ ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ಜೆ.ಬಿ. ರಾಜ್ ಅವರು ನಮ್ಮ ಮಾದಿಗ ಸಮಾಜವನ್ನು ಜೆ.ಬಿ. ರಾಜು ಹೇಳಿರುವಂತೆ ಸನ್ನಿ ರೋನಾಲ್ಡ್ ಮಾದಿಗ ಸಮುದಾಯದವರೆಲ್ಲ ಅವರ ತಂದೆ ಚರ್ಚಿನ ಫಾದರ್ ಆಗಿದ್ದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮಾದಿಗ ಸಮುದಾಯ ಯುವಕರನ್ನು ರವಿ ಬೋಸರಾಜ್ ರಾಜಕೀಯವಾಗಿ ತುಳಿಯುತ್ತಿದ್ದಾರೆ ಎಂದು ಆರೋಪದಲ್ಲಿ ಹುರುಳಿಲ್ಲ. ಈ ಹಿಂದೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರನ್ನಾಗಿ ಎಸ್ ಮಾರೆಪ್ಪನವರನ್ನು ನೇಮಿಸಲಾಗಿತ್ತು. ದೇವದುರ್ಗ ರಾಮಣ್ಣ ಇರಬಗೇರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಕೂಡಿಯ ಚಂದ್ರಶೇಖರ್ ಇವರನ್ನ ತಾಲೂಕು ಪಂಚಾಯಿತಿ ಅಧ್ಯಕ್ಷ, ಎಪಿಎಂಸಿ ಅಧ್ಯಕ್ಷರನ್ನಾಗಿ ನೇಮಿಸಲು ಎನ್ಎಸ್ ಬೋಸರಾಜ್ ಇವರೇ ಕಾರಣರಾಗಿದ್ದಾರೆ. ಲಿಂಗಸೂಗೂರಿನಲ್ಲಿ ಪಾಮಯ್ಯ ಮುರಾರಿ ಇವರನ್ನು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರನ್ನಾಗಿ ಸಹ ಆಯ್ಕೆ ಮಾಡಲಾಗಿತ್ತು. ಮೀಸಲು ಕ್ಷೇತ್ರದಿಂದ ಪಾಮಯ್ಯ ಮುರಾರಿ ಅವರಿಗೆ ಟಿಕೆಟ್ ಸಹ ಅಂತಿಮಗೊಳಿಸಲಾಗಿತ್ತು. ನಗರಸಭೆಯಲ್ಲಿ ನರಸಮ್ಮ ಮಾನಗಿರಿಯವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಲ್ಲದೆ ಮಹಾನಗರ ಪಾಲಿಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಎನ್ಎಸ್ ಬೋಸರಾಜ್ ಕಾರಣೀಭೂತರಾಗಿದ್ದಾರೆ. ಜೆ.ಬಿ. ರಾಜು ಸುಮ್ಮನೆ ಮಾದಿಗ ಸಮುದಾಯ ಹೆಸರು ಬಳಸಿಕೊಂಡಿದ್ದಾರೆ. ಮಾದಿಗ ಸಮುದಾಯಕ್ಕೆ ಅನ್ಯಾಯವಾದಾಗ ಯಾವತ್ತೂ ಸನ್ನಿ ರೋನಾಲ್ಡ್ ಹೋರಾಟ ಮಾಡಿಲ್ಲ. ರಾಜಕೀಯ ಲಾಭ ಪಡೆಯಲು ಮಾದಿಗ ಸಮುದಾಯ ಹೆಸರು ಬಳಸಲಾಗುತ್ತಿದೆ. ರವಿ ಬೋಸರಾಜ್ ಇವರ ಯಾವುದೇ ರೀತಿ ಒತ್ತಡವೂ ಹಾಕಿಲ್ಲ. ಜೆ.ಬಿ. ರಾಜು ಹೇಳಿಕೆ ಯಾರ ಪ್ರಚೋದನೆಯಿಂದ ಹೇಳಿದ್ದಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಬಹಿರಂಗಪಡಿಸುವುದಾಗಿ ಹೇಳಿದರು. ನಾನು ಹೇಳುತ್ತೇನೆ, ಯಾರೋ ಒಬ್ಬರು ಪ್ರಚೋದನಕಾರಿ, ಯಾರೋ ಒಬ್ಬರು ಹಿಂಬಾಲಕರು ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಇವತ್ತು ಸನ್ನಿ ರೊನಾಲ್ಡ್ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮಗೆ ಯಾವುದೇ ವೈಯಕ್ತಿಕ ಅವರಿಗೆ ಇಲ್ಲ. ನಾನು ಬರ್ತೀನಿ ನೋಡ್ತೀನಿ. ನಿನ್ನ ಮೇಲೆ ಇವತ್ತು ಯಾವುದೇ ಒಂದು ಇಲಾಖೆ, ಯಾವುದೇ ಒಬ್ಬ ಅಧಿಕಾರಿಗಳು ನೀವು ನಿಮ್ಮ ಚಟುವಟಿಕೆಗಳನ್ನು ಗಮನಿಸ್ತಾರೆ. ಇಂಟರ್ನೆಟ್ ರಿಪೋರ್ಟ್ ಒಂದು ಇರುತ್ತೆ. ಯಾರ್ಯಾರು ಇವತ್ತು ಕೇಸ್ಗಳಾಗಿರ್ಬೋದು, ಖುಲಾಸೆ ಆಗಿರ್ಬೋದು, ಬಟ್ ಅದು ಜೀವಂತವಾಗಿರುತ್ತೆ. ಜೀವಂತವಾಗಿದ್ದ ಆ ಅಧಿಕಾರಿಗಳು, ಆಯಾ ಆಯುಕ್ತರು ಅವರು ಗಡಿಪಾರುವ ಅವರಿಗೆ ಅಧಿಕಾರ ಇದೆ, ಅವರು ಮಾಡಿದ್ದಾರೆ. ಅದರ ರಾಜಕೀಯ ಕಿತ್ತೂರು ಎಂಬುದು ಇದು ಸತ್ಯಕ್ಕೆ ಸುಳ್ಳವಾದಂಥ ವಿಷಯ, ಸತ್ಯಕ್ಕೆ ದೂರವಾದದ್ದು. ಅವರು ಪೊಲೀಸರೇ ಅವ್ರದೇ ಆದಂಥ ಒಂದು ಬಡಿ ಇರುತ್ತೆ.
ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಕ್ರಿಮಿನಲ್ ಸೇಫ್ಟಿ ಕೇಸುಗಳಾಗಿವೆ, ಯಾವ್ಯಾವ ಕೇಸುಗಳಾಗಿವೆ ಅಥವಾ ಆಲ್ರೆಡಿ ಪ್ರೌಢ ಶೀಟ್ ಕೂಡ ಓಪನ್ ಆಗಿದೆ. ಅವು ಖುಲಾಸೆ ಆಗಿರ್ಬೋದು, ಬಟ್ಟು ಯಾವ ಥರ ಖುಲಾಸೆ ಆಗಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ವೈರಲ್ ಮಾಡೋದು, ಅದು ಮಾಡೋದು, ಇದು ಮಾಡೋದ್ರಿಂದ ಅದೇನು ಉಪಯೋಗ ಆಗೋದಿಲ್ಲ. ಮತ್ತು ಆ ಥರ ಏನನ್ನು ಮಾಡಿದ್ರು ಕೂಡ ನಾವು ಪರ್ಯಾಯ ವ್ಯವಸ್ಥೆವಾಗಿ ಏನು ಮಾಡಬೇಕು, ಅವರು ಏನೋ ತಿಳ್ಕೊಂಡಿದ್ದಾರೆ, ನಾನು ಇಷ್ಟೆಲ್ಲ ಮಾಡಿದ್ರೆ ನಾನು ದೊಡ್ಡ ಹೀರೋ ಆಗ್ತೀನಿ ಅಂತೇಳಿ. ಅದೆಲ್ಲ ಈ ಕಲಿಯುಗದಲ್ಲಿ ಈ ನಡೆಯುವುದಿಲ್ಲ ಕೂಡ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಇನ್ನು ಮೇಲೆ ಆದರೂ ಕೂಡ ಯಾವುದೇ ವ್ಯಕ್ತಿ ನಿನ್ನಿಂದ ಇರ್ಬೋದು, ಬಟ್ ರಾಜಕೀಯ ನಾಯಕರು ನಾವೆಲ್ಲ ಕೇಳೋಕ್ಕಿಲ್ಲ, ಬಟ್ ಆದರೆ ಯಾವ ರೀತಿ ದೊಡ್ಡವರ ಮೇಲೆ ಮಾತನಾಡೋಕ್ಕಾಗ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾವು ಅರಿವು ಮಾಡಿಕೊಳ್ಬೇಕಾಗುತ್ತದೆ. ಇವತ್ತು ದಲಿತರು, ಬಡವರು, ಮಾದಿಗಳಂತ ಹೇಳ್ತೀರಿ, ನಿಮ್ಗೆ ಏನಾದರೂ ಸ್ವಾಭಿಮಾನ ಇದೆಯಾ? ನಿಮ್ಮಪ್ಪ ಏನಿದ್ದಾನೆ? ನಿಮ್ಮಪ್ಪ ಫಾದರ್ ಕ್ರಿಶ್ಚಿಯನ್ಸ್ ನಿಮ್ಮ ಸರ್ಟಿಫಿಕೇಟ್ ಇರೋದು. ನಿಮ್ಮಪ್ಪ ಫಾದರ್ ಕ್ರಿಶ್ಚಿಯನ್ಸ್, ನಿಮ್ದು ಕೂಡ ಕ್ರಿಶ್ಚಿಯನ್ ಅಂತಿದೆ. ಬಡವರ ಬಗ್ಗೆ, ಮಾದಿಗರ ಬಗ್ಗೆ ಮಾತಾಡ್ತಿದೆ ಅಂದರೆ ಅರ್ಥ ಏನಿದೆ ಅದರಲ್ಲಿ? ಎಷ್ಟು ಹೋರಾಟಗಳು ಮಾಡಿದೆ ಜಿಲ್ಲೆಯಲ್ಲಿ ಅಸ್ಪೃಶ್ಯರ ಬಗ್ಗೆ, ಎಷ್ಟೋ ದೌರ್ಜನ್ಯಗಳಾದಾಗ ಇವರೆಲ್ಲ ಬಂದು ಎಲ್ಲೆಲ್ಲಿ ಹೋರಾಟ ಮಾಡಿದ್ದಾರೆ. ಸದ್ಯ ಅವರಾಗಲಿ ಇನ್ನೊಬ್ಬರಾಗಲಿ, ನಾವು 30 ವರ್ಷಗಳಿಂದ ಹೋರಾಟದಲ್ಲೇ ಹುಟ್ಟು ಬೆಳೆದವರು ನಾವು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಆಂಜನೇಯ ಕುರುಬದೊಡ್ಡಿ, ಎಸ್ ಬೂದೆಪ್ಪ, ಈರಣ್ಣ ಭಂಡಾರಿ, ವಸಂತಕುಮಾರ್ ಆರೋಲಿ, ಪ್ರತಿಭಾ ರೆಡ್ಡಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ, ಪಾಲಿಕೆ ಸದಸ್ಯ ನರಸರೆಡ್ಡಿ ಸೇರಿ ಅನೇಕರು ಇದ್ದರು. ನಗರದ ಮಾಣಿಕ್ ಪ್ರಭು ದೇವಸ್ಥಾನ ಹತ್ತಿರದ ಇರುವ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜ್, ಎಸ್ಆರ್ಪಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಿಡಿಗೇಡಿಗಳು ಚುಡಾಯಿಸುತ್ತಿದ್ದು, ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಐಡಿಎಸ್ಒ ಹಾಗೂ ಎಐಎಂಎಸ್ಎಸ್ ಸಂಘಟನೆಯಿಂದ ನಗರದ ಪಶ್ಚಿಮ ವೃತ್ತ ಪೊಲೀಸ್ ಠಾಣೆಯ ಎದುರು ಸಂಚಾರಿ ಪಿಎಸ್ಐ ಸಣ್ಣ ಈರೇಶ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿನಿಯರು ಮನೆಯಿಂದ ಕಾಲೇಜಿಗೆ, ಕಾಲೇಜಿನಿಂದ ಮನೆಗೆ ಹೋಗಿ ಬರುವ ಸಂದರ್ಭದಲ್ಲಿ ಮತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ಕೆಲ ಕಿಡಿಗೇಡಿಗಳು ಬೈಕ್ನಲ್ಲಿ ಬಂದು ಹುಡುಗಿಯರನ್ನು ಚುಡಾಯಿಸುವುದು ಮತ್ತು ಅವರಿಗೆ ಕಿರುಕುಳ ಕೊಡುವುದು ಮಾಡುತ್ತಿದ್ದಾರೆ. ಕಳೆದ 2 ದಿನಗಳ ಕೆಳಗೆ ಬೈಕ್ನಲ್ಲಿ ಬಂದ ಒಬ್ಬ ಕಿಡಿಗೇಡಿಯು ವಿದ್ಯಾರ್ಥಿನಿಯನ್ನು ತಳ್ಳಿದ್ದಾನೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಕೆಲ ಕಿಡಿಗೇಡಿಗಳು ಬೈಕ್ ವೀಲಿಂಗ್ ಮಾಡುತ್ತಾ ಜೋರಾಗಿ ಕಿರುಚುತ್ತಾ ಓಡಾಡುತ್ತಿರುತ್ತಾರೆ ಮತ್ತು ಶೈಕ್ಷಣಿಕ ವಾತಾವರಣ ಹಾಗೂ ಸಾರ್ವಜನಿಕ ಶಾಂತಿಗೆ ಭಂಗ ತರುತ್ತಿದ್ದಾರೆ ಎಂದು ದೂರಿದರು. ಇಂತಹ ಘಟನೆಗಳು ವಿದ್ಯಾರ್ಥಿನಿಯರಲ್ಲಿ ಹಾಗೂ ಬಾಲಕರಲ್ಲಿ ಆತಂಕ ಉಂಟುಮಾಡಿದೆ. ಆದ್ದರಿಂದ ಪೊಲೀಸ್ ಇಲಾಖೆಯು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು ಚುಡಾಯಿಸುವ ಮತ್ತು ಕಿರುಕುಳ ನೀಡುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ವಿದ್ಯಾನಿಧಿ ಕಾಲೇಜ್, ಎಸ್ಆರ್ಪಿಎಸ್ ಕಾಲೇಜಿನ ಸುತ್ತಮುತ್ತ ಪೊಲೀಸ್ ಗಸ್ತು ಜಾಸ್ತಿ ಮಾಡಬೇಕು. ಕಾಲೇಜಿನ ಹತ್ತಿರ ಬೈಕ್ ವೀಲಿಂಗ್ ಮತ್ತು ಜಾಸ್ತಿ ಶಬ್ದ ಮಾಡಿಕೊಂಡು ಓಡಾಡುವ ಕಿಡಿಗೇಡಿಗಳ ವಿರುದ್ಧ ಸಹ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಭಾಗ್ಯಶ್ರೀ, ನಾನು ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನಾವೆಲ್ಲ ಇಲ್ಲಿ PGಯಿಂದ ಬಂದಿದ್ದೀವಿ. ನಮ್ಮ PGಯಲ್ಲಿ ಬೇರೆ ಬೇರೆ ಅವರ ಹುಡುಗರು ಬಂದು ನಮ್ಗೆ ಅಂದರೆ ನಾವು ಹೊರಗಡೆ ಏನಾದರೂ ಒಬ್ಬರು ಹೋಗ್ಬೇಕಾದ್ರೂ ನಮ್ಗೆ ತುಂಬ ಭಯ ಆಗ್ತಿದೆ. ಅದಕ್ಕಾಗಿ ನೀವು ಪೊಲೀಸ್ ಗೌರ್ಮೆಂಟಿಂದ ಪೊಲೀಸ್ ಇಲಾಖೆಯಿಂದ ನಮ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಮಾಣಿಕ್ ಪ್ರಭು ಟೆಂಪಲ್ ಹತ್ರ ಲೊಕೇಟ್ ಆಗಿರುವಂಥ ವಿದ್ಯಾನಿಧಿ ಕಾಲೇಜು, SRPS ಕಾಲೇಜು, ಇನ್ಫಂಟ್ ಟೀಚರ್ಸ್ ಕಾಲೇಜು, ಅಲ್ಲಿರೋಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಬೇರೆ ಬೇರೆ ಅವರ ಹುಡುಗರು ಬಂದು ಅವ್ರು ಟೀಸಿಂಗ್ ಮಾಡೋದು, ಅವ್ರಿಗೆ ಒಂಥರ ಚುಡಾಯಿಸೋದು. ಮೊನ್ನೆ ಒಂದು ಕಾಲೇಜ್ ಒಂದು ಹುಡುಗಿಗೆ ತಪ್ಪಿದ್ದಾರೆ ಇಲ್ಲಿ ಬಂದು, ಅವರು ಅಂಜಿಬಿಟ್ಟು ಅವ್ರಿಗೆ ಟೀಸಿ ಕಿತ್ಕೊಂಡು ಹೋಗಿದ್ದಾರೆ. ಸೊ ಹಿಂಗಾಗಿ ಅಲ್ಲಿ ಏನು ಪೊಲೀಸು ಏನು ಇಲಾಖೆ ಇದೆ, ಅಲ್ಲಿ ಗಸ್ತು ಅಲ್ಲಿ ಜಾಸ್ತಿ ತಿರುಗಾಡಬೇಕು. ಅಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಒಂದು ಫೆಸಿಲಿಟಿ ಕೊಡಬೇಕಂತ ಹೇಳ್ಬಿಟ್ಟು AIDSO ನಾವು ಆಗ್ರಹಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ ಕಾರ್ಯದರ್ಶಿ ಸರೋಜ ಗೋರವಾರ, AIDSO ಸಂಘಟನೆಯ ಪ್ರಮುಖರಾದ ಹಯ್ಯಾಳಪ್ಪ, ಬಸವರಾಜ್, ವಿನೋದ್, ವಿದ್ಯಾರ್ಥಿನಿಯರಾದ ಪಾಲಕರಾದ ಪದ್ಮಾವತಿ, ನರಸಿಂಹಲು, ಶ್ರೀದೇವಿ, ಗಿರಿಜಮ್ಮ, ಆಂಜನೇಯ, ಶ್ರೀಕಾಂತ್, ರಾಘವೇಂದ್ರ, ಸುಧೀಂದ್ರ ಸೇರಿದಂತೆ ಅನೇಕರು ಇದ್ದರು. ಲೀನ್ ಯೋಜನೆಯು ಕೈಗಾರಿಕೋದ್ಯಮಗಳು ಮತ್ತು ಇತರೆ ವ್ಯಾಪಾರಿಗಳಿಗೆ ಅತ್ಯಂತ
ಸಹಕಾರಿಯಾಗಿದ್ದು ಕೈಗಾರಿಕೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಬಿ ಸತೀಶ್ ಕುಮಾರ್ ಹೇಳಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಎಂಎಸ್ಎಂಇಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮತ್ತು ವೇಗಗೊಳಿಸುವ ಯೋಜನೆಯಡಿಯಲ್ಲಿ ಲೀನ್ ಯೋಜನೆ ಮತ್ತು ZED ಹಾಗೂ ರಫ್ತು ಕುರಿತು ಒಂದು ದಿನದ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸೂಕ್ಷ್ಮ, ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಲೀನ್ ಯೋಜನೆ, ರಫ್ತು ಪ್ರಕ್ರಿಯೆ ಕುರಿತು ಹಮ್ಮಿಕೊಂಡಿರುವ ಕಾರ್ಯಾಗಾರ ಪ್ರತಿಯೊಬ್ಬರಿಗೂ ಅತ್ಯಂತ ಮುಖ್ಯವಾಗಿದ್ದು, ಈ ಯೋಜನೆಯ ಕುರಿತು ಕಾರ್ಯಾಗಾರದಲ್ಲಿ ತಿಳಿಸುವ ಅಂಶಗಳನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಭಾಗದವರಿಗೆ ಬಹಳಷ್ಟು ಅನುಕೂಲಗಳು ಇಲ್ಲ ಸರ್ ಸ್ಕೀಮ್ನಲ್ಲಿ. ಇವಾಗ ನಾವು ಸಿಡ್ಬಿ ಬ್ಯಾಂಕ್ ಹೋದ ವರ್ಷ ನಾವು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಕಮಲ್ ಕುಮಾರ್ ಅವರು, ನಮ್ಮ ಟೀಮು, ನಮ್ಮ ಕಾಟನ್ ಮಿಲ್ ಅಸೋಸಿಯೇಷನ್, ರೈಸ್ ಮಿಲ್ ಅಸೋಸಿಯೇಷನ್ ಓಡಾಡಿ ಸಲುವ ಚೇಂಬರ್ ಇದು ಸಿಡ್ಬಿ ಬ್ಯಾಂಕ್ ಬಂತು. ಇದುವರೆಗೆ ಯಾರಿಗೂ ಸಿಡ್ಬಿ ಬ್ಯಾಂಕ್ ಏನನ್ನೋದು ಗೊತ್ತಿಲ್ಲ. ಭಾಳ ಟ್ರೇಡರ್ಸ್ಗೂ ಗೊತ್ತಿಲ್ಲ, ಇಂಡಸ್ಟ್ರಿಯವ್ರಿಗೂ ಗೊತ್ತಿಲ್ಲ ಸರಿಯಾಗಿ. ಅದರಲ್ಲಿ ಏನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಲ್ಲದೆ ನಮ್ಮ KSMC ಒಂದು ಬಹಳಷ್ಟು ಸ್ಕೀಮ್ ಇದಾವ. 4% ಇಂಟ್ರೆಸ್ಟ್ ವುಮನ್ ಎಂಟರ್ಪ್ರೈಸಸ್ ಇದಾವ. ಆಮೇಲೆ 5.5 ಜನರಲ್ಗೆ ಇದಾವ. ಇಂಥದ್ರಲ್ಲಿ ಲೋನ್ ತೊಗೊಳೋದು KSMC ಯಾಕಪ್ಪ ಅಂಜಿಕೆ ಆಗ್ತದೆ ನಾವು ಹೋಗಕ್ಕಂತಾರೆ. ಆದರೆ ನಾವು ಕಟ್ಟೋದು ತೊಗೊಳೋದು ಕರೆಕ್ಟ್ ಇದ್ರೆ ಯಾವುದೇ ಅಂಜಿಕೆ ಇರೋದಿಲ್ಲ. ಇವೆಲ್ಲದೆ ಇದರಲ್ಲಿ ಬಹಳಷ್ಟು ಸ್ಕೀಮ್ಗಳಿದಾವ. ಈಗ ತಾನೇ ನಮ್ಮ ಉಪಾಧ್ಯಕ್ಷರಾದ ಕಾಸಿಯ ಉಪಾಧ್ಯಕ್ಷರು ಲಿಂಗನಗೌಡ ಸರ್, ಬೀರಣ್ಣವರು ಸರ್ ಹೇಳಿದರೆ ಎಲ್ಲ ಇಲ್ಲಿ ಬಂದವರು ತಿಳ್ಕೊಂಡು ನಮ್ಮ ಊರಿನ ಯುವಕರಿಗೆ ನೀವು ತಿಳುವಳಿಕೆ ಕೊಟ್ಟರೆ ಒಳ್ಳೇದಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಎರಡು ಮಾತು ಮುಗಿಸ್ತೇನೆ. ಇದೇ ವೇಳೆ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಅಧ್ಯಕ್ಷ ಕಮಲ್ ಕುಮಾರ್ ಜೈನ್ ಮಾತನಾಡಿ, ಉತ್ತರ ಕರ್ನಾಟಕ ಭಾಗವು ಅತ್ಯಂತ ಕಡೆಗಣಿಸುವ ಭಾಗವಾಗಿದ್ದು, ಆದರೆ ಇಲ್ಲಿ ಸಿಗುವ ಸಂಪತ್ತು ಇನ್ನೆಲ್ಲೂ ಸಿಗುವುದಿಲ್ಲ. ಅದರಲ್ಲೂ ರಾಯಚೂರು ಕೈಗಾರಿಕೆಗಳಲ್ಲಿ ಉದ್ಯಮಗಳಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದು, ಈ ಉದ್ಯಮಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ತರುವ ನಿಟ್ಟಿನಲ್ಲಿ ಇಂದು ಹಮ್ಮಿಕೊಂಡಿರುವ ಕಾರ್ಯಾಗಾರ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. They are establishing their way, they have put up their industry, they are thinking large for Raichur. I think it's a very big thing. Now, all youngsters get one sala Jodhar will clap them for their concept that they are giving it. And I thank our Small Scale Industry Association. Sir, these are two very important subjects. ಅದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ lean and Z. So, marriage ಹೋಯಿತು. Then I Google around what is there ಅಂತ. It's a wonderful concept. It says that how in your industry today you can reduce your waste and improve your efficiency. That is lean. And Z stands for zero deficiency and zero effective. I think very big thing today. It's very challenging today. Very competitive world. We need to only is reduce our cost on producing the material. And this they are doing it, sir. Thank you very much for coming here and doing it. And also second very important, it's the biggest hub in Raichur. I was told that in India, second highest is Raichur in cotton that we are talking about. So, but idಕ್ಕೆ recognition ಸಿಗಲಿಲ್ಲ, platform ಸಿಗಲಿಲ್ಲ. I think it's right time now that it's happening. And thank all the people for coming here once again. And ನಮ್ಮ ಸ್ಟಾರ್ಟ್ ಮಾಡೋದಾಗ ಸರ್ ಹೇಳಿದೆ, ಸರ್ ನಮ್ಮ ರಾಯಚೂರಲ್ಲಿ ಯಾವ್ದೋ ಫಂಕ್ಷನ್ ಕರಿಬೇಕಾದ್ರೆ ಬಹಳ ತ್ರಾಸ ಸರ್, ಒಂದು 15 ಮಂದಿ ಬರ್ತಾರೆ ನೋಡ್ರಿ ಅಂತ ಹೇಳಿ. But I think today we have more than 100. Thank you each one of you for coming here. Let us see that make a difference. It's a very effective subject. Industry really, business really, please. ಕಾಟನ್, ಜಿನ್ನಿಂಗ್ ಮತ್ತು ಪ್ರೆಸ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿನ ಕೈಗಾರಿಕೆಗಳಿಗೆ ಅನುಕೂಲಗಳು ತೀರಾ ಕಡಿಮೆ ಇದ್ದು, ಈ ಭಾಗದ ಕೈಗಾರಿಕೆಗಳ ಅಭಿವೃದ್ಧಿಗೆ ಲೀನ್ ಯೋಜನೆ, ZED ಮತ್ತು ರಫ್ತು ಪ್ರಕ್ರಿಯೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಯುವಕರು ಈ ಕಾರ್ಯಾಗಾರವನ್ನು ಸದುಪಯೋಗ ಪಡೆದುಕೊಂಡರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕೈಗಾರಿಕೆಗಳಲ್ಲಿ ಕಾಣಬಹುದಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಸಮಾಲೋಚಕ ಸತೀಶ್ ಕೋಟ ಸೂಕ್ಷ್ಮ, ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಕುರಿತು ಉಪನ್ಯಾಸ ನೀಡಿ, ವ್ಯಾಪಾರ ಎನ್ನುವುದು ಕೇವಲ ಹೂಡಿಕೆ ಮತ್ತು ಲಾಭ ಗಳಿಸುವುದು ಮಾತ್ರವಲ್ಲ, ಇತರೆ ದೇಶಗಳೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಆ ದೇಶಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುವುದು ಕೂಡ ವ್ಯಾಪಾರದಲ್ಲಿ ಬಹು ಮುಖ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಆಸಕ್ತ ಕೈಗಾರಿಕೆ ಉದ್ಯಮಗಳು ಮುಂದೆ ಬಂದರೆ ಸಂಸ್ಥೆಯಿಂದ ರಫ್ತು ಉತ್ತೇಜನ ಸಹಕಾರ ನೀಡಲಾಗುವುದು.
ಹೆಚ್ಚಾಗಿ ಯುವಕರು ಈ ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾರಂ ತಿಪ್ಪಣ್ಣ, ದಿನೇಶ್ ಕುಮಾರ್ ವಿ, ಕೇಶವಮೂರ್ತಿ, ಕಿರಣ್, ನಂದಿ ಕೋಲ, ಲವಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಒಬ್ಬ ರಾಜ ಹೀಗೂನು ಅವನ ನಮ್ಮ ರಾಜ ಮುಂದೂನು ಇರುತ್ತಾನೆ ರಾಜ ಆಜ ಆಜ ಜಂಡ ಸಾಜ ಹಿಡ್ಕೊಂಡ್ ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನ ನಿಯತ್ತು ದೊಡ್ಡೋರ್ ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಅಭಿಮಾನಿಗಳೇ ನಮ್ಮನೆ ದೇವ್ರು. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಬಾವುಟವನ್ನು ಒಟ್ಟು ಕನ್ನಡದ ಮಾವುತ ನಾನು ಅಭಿಮಾನಿಗಳೇ ನಮ್ಮನೆ ದೇವ್ರು ನೀವೇ ನಂಗೆ ಹೆಸರಿಟ್ಟವರು ಅಭಿಮಾನಿಗಳೇ ನಮ್ಮನೆ ದೇವ್ರು ನೀವೇ ನಂಗೆ ಹೆಸರಿಟ್ಟವರು. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಅವೈಜ್ಞಾನಿಕ ಕಟ್ಟಡ ನಿರ್ಮಾಣ ಮಾಡಲು ಅನಾನುಭವಿಗಳ ಮಾರ್ಗದರ್ಶನದಲ್ಲಿ ಕಟ್ಟಡಗಳು ನಿರ್ಮಿಸುತ್ತಿರುವುದರಿಂದ ಅವಘಡಗಳು ಸಂಭವಿಸಲು ಕಾರಣವಾಗಿದ್ದು, ಸರ್ಕಾರ ಸಿವಿಲ್ ಇಂಜಿನಿಯರ್ಸ್ ಪ್ರೊಫೆಷನಲ್ ಕಾಯ್ದೆ ರೂಪಿಸಿದ್ದು ಕಡ್ಡಾಯವಾಗಿ ಇಂಜಿನಿಯರ್ಗಳು ನೋಂದಣಿ ಮಾಡಿಕೊಳ್ಳಬೇಕೆಂದು ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಸ್ಗಳ ಪರಿಷತ್ ಸದಸ್ಯ ಮುರಳೀಧರ್ ಜಿ ಕರಡಿಗೀಕರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರು ನಗರದ ವಾರ್ಡ್ ನಂಬರ್ 8 ನವರಂಗ ದರ್ವಾಜ ಬಳಿ 4 ಅಂತಸ್ತಿನ ಮನೆಯೊಂದು ವಾಲಿಕೊಂಡಿರುವ ಘಟನೆಯೇ ನಿದರ್ಶನ. ಚರಂಡಿ ನೀರಿನ ಮೇಲೆ ಮನೆ ನಿರ್ಮಾಣ ಮಾಡುವಾಗಲೇ ಮಣ್ಣಿನ ಪರೀಕ್ಷೆ ಸೇರಿ ಇತರೆ ಎಚ್ಚರಿಕೆ ವಹಿಸದೇ ಇರುವುದು ಇಂದು ಅಪಾಯಕ್ಕೆ ಆಹ್ವಾನ ನೀಡುವಂತಾಗಿದೆ. ಕಟ್ಟಡಗಳ ನಿರ್ಮಾಣದಲ್ಲಿ ನುರಿತ ಇಂಜಿನಿಯರ್ಗಳ ಸಹಾಯ ಪಡೆಯುತ್ತಿಲ್ಲ. ಯಾರು ಬೇಕಾದವರು ಕಟ್ಟಡ ನಿರ್ಮಾಣಕ್ಕೆ ಸಲಹೆ ನೀಡುತ್ತಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳು ಸಹ ಸುರಕ್ಷಿತ ಪ್ರಮಾಣ ಪತ್ರ, ಮಣ್ಣಿನ ಪರೀಕ್ಷೆ ಗುಣಮಟ್ಟ ಪರಿಶೀಲಿಸದೆ ನಿರ್ಮಾಣಕ್ಕೆ ಅನುಮತಿ ನೀಡುತ್ತಿವೆ. ರಾಜ್ಯ ಸರ್ಕಾರ ಅಪಾಯವನ್ನು ತಡೆಯಲು 2024ರಲ್ಲಿ ಸಿವಿಲ್ ಇಂಜಿನಿಯರ್ಗಳ ಕಾಯ್ದೆಯೊಂದು ರೂಪಿಸಿದೆ. 18 ಜನ ಸದಸ್ಯ ಬಲದೊಂದಿಗೆ ಸಮಿತಿ ಕಾರ್ಯನಿರ್ವಹಿಸುತ್ತಿದ್ದು, ಸಿವಿಲ್ ಇಂಜಿನಿಯರ್ಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕಿದೆ. ಸಾರ್ವಜನಿಕರು ಮನೆ ನಿರ್ಮಾಣ ಮಾಡುವ ಮುನ್ನ ನೋಂದಾಯಿತ ಸಿವಿಲ್ ಇಂಜಿನಿಯರ್ ಸಹಾಯ ಪಡೆದು ಗುಣಮಟ್ಟ ಸುರಕ್ಷತೆ ಕಟ್ಟಡ ನಿರ್ಮಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಇತ್ತೀಚೆಗೆ ರಾಯಚೂರು ನಗರ ವಾರ್ಡ್ ನಂಬರ್ 8 ದರ್ವಾಜ ಪ್ರದೇಶದ ಮೋತಿ ಮಸೀದ್ ಬಳಿ ಕೋರ್ಟ್ ತಾರಾರಸ್ತೆ 4 ಮಹಡಿಯ ಕಟ್ಟಡವು ಪಕ್ಕದ ಭಾಗದ ಘಟನೆ ಕುರಿತು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ ಯಾಕೆ ವಾಲಿತು ಅನ್ನೋದ್ರ ಇದ್ರ ಬಗ್ಗೆ ನಾವು ಈಗ ನಮಗೆ ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳ್ತೀವಿ. ಕರ್ನಾಟಕ ಸರ್ಕಾರ ಈ ಒಂದು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಧಿನಿಯಮ ಅಂತ 2024ರಲ್ಲಿ ಇದಕ್ಕಿಂತ ತಮ್ಗೆ ಗೊತ್ತಿರುವುದು ಮೆಡಿಕಲ್ ಕೌನ್ಸಿಲ್ ಇತ್ತು, ನರ್ಸಿಂಗ್ ಕೌನ್ಸಿಲ್ ಇತ್ತು, ಆಮೇಲೆ ವಕೀಲರ ಕೌನ್ಸಿಲ್ ಇತ್ತು. ಕರ್ನಾಟಕದ ಸಿವಿಲ್ ಇಂಜಿನಿಯರ್ಗಳಿಗೆ ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಅದು ಇದ್ದಿದ್ದಿಲ್ಲ. ಹೀಗಾಗಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ 2006ರಲ್ಲಿ ಗುಜರಾತ್ನ ಪ್ರದೇಶದಲ್ಲಿ ಇಂಥ ಒಂದು ಕಟ್ಟಡ ದುರಂತಕ್ಕೆ ಆದಾಗ ಅಲ್ಲಿ ಸರ್ಕಾರ ಮನಗೊಂಡು ಈ ಒಂದು ಕಾಯ್ದೆ ಕಟ್ಟಡ ನಿರ್ಮಿಸುವುದು. ಯಾಕಂದರೆ ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತದಲ್ಲಿ 24% ಗ್ರೋತ್ ಇದೆ. ನಮ್ಮ ಸಿವಿಲ್ ಇಂಜಿನಿಯರ್ ರಿಯಲ್ ಎಸ್ಟೇಟ್ ಇರ್ಬೋದು, ಸಿವಿಲ್ ಇಂಜಿನಿಯರ್ ಫೀಲ್ಡ್ ಇರ್ಬೋದು, 24% ನಮ್ಮ ಗ್ರೋತ್ ಬೆಳೆದಿದೆ. ಹೀಗಾಗಿ ಗುಜರಾತ್ ಸರ್ಕಾರ 2006ರಲ್ಲಿ ಒಂದು ಕಾನೂನು ಮಾಡಿದ್ರು, ಸಿವಿಲ್ ಇಂಜಿನಿಯರ್ಗೆ ಈ ಥರ ಇರಬೇಕು. ಆಗ ಅದು ನಾವು 30 ವರ್ಷ ಆಯ್ತು ಈ ಫೀಲ್ಡಲ್ಲಿದ್ದು ಸುಮಾರು ಗೆಳೆಯರು ಹೋರಾಟ ಮಾಡಿ ಸರ್ಕಾರದಲ್ಲಿ ಈ ಥರ ಒಂದು ಕಾನೂನು ಇರಬೇಕು, ಯಾಕೆ ಬೇಕು ಅವರು ಅನ್ಸ್ಕಿಲ್ಡು ಎಲ್ಲ ಇಂಜಿನಿಯರ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಅವರಿಗೆ ಒಂದು ಮನವಿ ಮಾಡಿದಾಗ ಅವರು 4 ವಿಭಾಗಗಳಾಗಿ ಅದಕ್ಕೊಂದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಸಾರ್ವಜನಿಕ ಸಭೆ ಏರ್ಪಡಿಸಿದಾಗ ಆ ಮನುಗಳು ಆ ಸಾರ್ವಜನಿಕ ಸಭೆಯಲ್ಲಿ ವ್ಯಕ್ತವಾದಂತಹ
ಸಮಯದಲ್ಲಿ ಇಲ್ಲ ಇದು ಕಾನೂನು ಈ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅಂತೇಳಿ ಅದು ನಿರ್ಧಾರ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ 2024ರಲ್ಲಿ ಆ ವರದಿ ಸರ್ಕಾರ ನಮ್ಮ ಫೀಲ್ಡ್ಗೆ ಮಾನ್ಯತೆ ಕೊಟ್ಟು ಈ ಸಿವಿಲ್ ಇಂಜಿನಿಯರ್ ಎಂದು ಕಾಯ್ದೆ ಮಾಡಿದ್ರು. ಆ ಕಾಯ್ದೆ ಮಾಡಿ ಆ ಕಾಯ್ದೆಗೆ ಸರ್ಕಾರ ಕಳೆದ ಒಂದು 3 ತಿಂಗಳ ಕೆಳಗೆ ಆ ಸರ್ಕಾರಕ್ಕೆ ಒಂದು ಬಾಡಿ ಮಾಡಿದ್ರು, ಫಾರ್ಮ್ ಮಾಡಿದ್ರು. ಬಾಡಿ 18 ಜನ ಬಾಡಿ. ಸಮುದ್ರದಲ್ಲಿ ಪೈಪುಗಳ ಮೇಲೆ ಮನೆ ನಿರ್ಮಾಣ ಮಾಡಿರುವ ತಂತ್ರಜ್ಞಾನವಿದೆ. ಯಾವುದೇ ರೀತಿಯಲ್ಲಿಯೂ ಮನೆ ನಿರ್ಮಿಸಲು ಮುನ್ನೆಚ್ಚರಿಕೆ ತಂತ್ರಜ್ಞಾನ ಬಳಕೆ ಅವಶ್ಯಕತೆ ಇದೆ. ಕಟ್ಟಡ ನಿರ್ಮಾಣ ಮಾಡುವಾಗ ಸೇಫ್ ಬಿಯರಿಂಗ್ ಸಾಮರ್ಥ್ಯ, ಮಣ್ಣು ಪರೀಕ್ಷೆ, ಇಂಜಿನಿಯರ್ಗಳ ವಿನ್ಯಾಸ, ಜಿಯೋ ಟೆಕ್ನಿಕಲ್ ಇನ್ವಿಗೇಷನ್ ಪಡೆದು ನಿರ್ಮಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿವಿಲ್ ಇಂಜಿನಿಯರ್ ಪರಿಸರ್ ಕಲಬುರಗಿ ವಲಯದ ಸದಸ್ಯ ಹಾವಶೆಟ್ಟಿ ಪಾಟೀಲ್ ಬೀದರ್, ಸಿವಿಲ್ ಇಂಜಿನಿಯರ್ ಸಂಘದ ಅಧ್ಯಕ್ಷ ರಮೇಶ್ ಭೋಸಲೆ, ವಿಶ್ವನಾಥ್ ಬೀರಾದರ್, ಶಿವಯೋಗಿ ಪಾಟೀಲ್ ದಶಕಂಠ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಹಾಶ್ಮಿಯಾ ಕಾಂಪೌಂಡ್ ಜಮೀನು ಸರ್ಕಾರಿ ಜಮೀನಾಗಿದ್ದು ವಕ್ಫ್ ಆಸ್ತಿ ಎಂದು ಸ್ವಯಂ ಘೋಷಣೆ ಮಾಡಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆ ಹೋರಾಟಗಾರ ನರಸಿಂಹರು ಪೋತಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರು ಗ್ರಾಮದ ಸರ್ವೆ ನಂಬರ್ 1497ರಲ್ಲಿ 13 ಹಿಸ್ಸೆಗಳಿದ್ದು 27 ಎಕರೆ 23 ಗುಂಟೆ ಕೃಷಿ ಭೂಮಿ ಬಗೀಜ ಸರ್ಕಾರಿ ಭೂಮಿ ಎಂದು ಪಹಣಿಯಲ್ಲಿ ಇಂದಿಗೂ ಇದೆ. 1954-55ರ ಕೈ ಬರಹದ ಪಹಣಿ ಪತ್ರಿಕೆಯಲ್ಲಿಯೂ ಸಹ ಉಲ್ಲೇಖವಿದೆ. 1994-95ರಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಮುಖಾಂತರ ಮಸೀಜಿದ್, ಹಾಶ್ಮಿಯಾ ಮತ್ತು ಅಕ್ಕಪಕ್ಕದ ಖಾಲಿ ಜಾಗವನ್ನು ವಕ್ಫ್ ಆಸ್ತಿಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಲಾಗಿದೆ. ಆದರೆ ಇಂದಿಗೂ ಪಹಣಿಯಲ್ಲಿ ಸರ್ಕಾರಿ ಬಗೀಜ ಎಂದು ನಮೂದಾಗಿದೆ. ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು, ತಹಶೀಲ್ದಾರರು ವಕ್ಫ್ ಆಸ್ತಿಯನ್ನು ಸರ್ಕಾರಿ ಭೂಮಿ ಎಂದು ಘೋಷಿಸಿ ಸ್ವಾಧೀನಕ್ಕೆ ಪಡೆಯಬೇಕು. ಇಲಾಖೆಯಿಂದಲೇ ನಾಮಫಲಕ ಹಾಕಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಮ್ಯೂಸಿಯಂ ಮಾಡಬೇಕೆಂದು ಆಗ್ರಹಿಸಿದರು. ರಾಯಚೂರು ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ 1479 ಒಟ್ಟು 13 ಹಿಸ್ಸೆಗಳು, ಒಟ್ಟು ವಿಸ್ತೀರ್ಣ 22 ಎಕರೆ 23 ಗುಂಟೆ ಕೃಷಿ ಭೂಮಿಯ ಬಗೀಚಾ ಸರ್ಕಾರಿ ಭೂಮಿ ಆಗಿರುತ್ತದೆ. 1954-55ರ ಕೈಬರಹ ಪಹಣಿ ಪತ್ರಿಕೆಯಲ್ಲಿ ಕೂಡ ಭಗೀರಥ ಸರ್ಕಾರಿ ಎಂದು ನಮೂದಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು 1974-75ರಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಮುಖಾಂತರ ಮಸೀದ್ ಹಾಶ್ಮಿಯಾ ಮತ್ತು ಅದರ ಅಕ್ಕಪಕ್ಕದ ಖಾಲಿ ಸ್ಥಳವನ್ನು ವಕ್ಫ್ ಆಸ್ತಿ ಎಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಿದ್ದು ತಪ್ಪಾಗಿರುತ್ತದೆ. ಕಾರಣವೇನೆಂದರೆ ಈ ಸಮಯದಲ್ಲಿ ಮುಸ್ಲಿಂ ಅಥವಾ ಮುಸ್ಲಿಂ ಅಲ್ಲದ ವ್ಯಕ್ತಿಯು ತನ್ನ ಸ್ವಂತ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ದೇವರ ಹೆಸರಿಗೆ ಶಾಶ್ವತವಾಗಿ ಸಮರ್ಪಣೆ ಮಾಡುವುದು. ಆದರೆ ಇಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಸರ್ವೆ ನಂಬರ್ 1479 ಕರ್ನಾಟಕ ಸರ್ಕಾರದಿಂದ ವಕ್ಫ್ ಆಸ್ತಿ ಎಂದು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದು ತಪ್ಪಾಗಿರುತ್ತದೆ. ನಾವು ಮಾನ್ಯ ರಾಯಚೂರು ಜಿಲ್ಲೆಯ ಕಂದಾಯ ಅಧಿಕಾರಿಗಳಾದ DC, AC ಮತ್ತು ತಹಸೀಲ್ದಾರರಿಗೆ ಒತ್ತಾಯ ಮಾಡುವುದೇನೆಂದರೆ ಸರ್ವೆ ನಂಬರ್ 1479 ಭೂಮಿಯ ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದು ಈ ಭೂಮಿಯನ್ನು ವಕ್ಫ್ ಬೋರ್ಡ್ನಿಂದ ಸ್ವಾಧೀನ ಪಡೆದುಕೊಂಡು ಕರ್ನಾಟಕ ಸರ್ಕಾರದ ಆಸ್ತಿ ಎಂದು ಈ ಸ್ಥಳದಲ್ಲಿ ನಾಮಫಲಕ ಹಾಕಿ ಗೊಂದಲವನ್ನು ನಿವಾರಣೆ ಮಾಡಬೇಕೆಂದು ಮತ್ತು ಸದರಿ ಸರ್ಕಾರದ ಸ್ಥಳದಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಬಾಬಾಜೀವನ್ ಜಗಜೀವನರಾವ್ ರವರ ಮ್ಯೂಸಿಯಂ ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಮಾಡುತ್ತೇವೆ. ಸರ್, ಇನ್ನೊಂದು ಇದು ಅದು ಸರ್ಕಾರಿ ಜಾಗ ಆಗ್ತದೆ ಸರ್, ಪಾಣಿನ ತೆಗೆಸಿವಿ ಸರ್, ಪಾಣಿನ ತೆಗೆಸಿವಿ. ಪ್ಲಸ್ ಇನ್ನೊಂದು ಈ ಸಂದರ್ಭದಲ್ಲಿ ಈರಪ್ಪ ಗುಜ್ಜಹಳ್ಳಿ, ರವಿ ಕಟ್ಟಡ್ಕೂರ್, S ಬಸಣ್ಣ, ಪಾಂಡುರಂಗ ಹರಿಜನವಾಡ ಇದ್ದರು. ಶರಣನುಡಿಯ ಚಂದಯ್ಯನವರ 1918ನೇ ಜಯಂತಿ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಸಿದ್ಧತೆ ಕೈಗೊಳ್ಳಬೇಕೆಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ಅವರಿಂದು ನಗರದ ನೂತನ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಸಮಾಜದ ಮುಖಂಡರೊಂದಿಗೆ ನುಲಿಯ ಚಂದಯ್ಯ ಜಯಂತಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರದ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಆಗಸ್ಟ್ 9ರಂದು ನುಲಿಯ ಚಂದಯ್ಯ ಜಯಂತಿ ಹಾಗೂ ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ ಮಾಡುತ್ತಿದ್ದು, ಅಂದು ಬೆಳಗ್ಗೆ 9 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ನುಲಿಯ ಚಂದಯ್ಯ ಮತ್ತು ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಚಾಲನೆ ನೀಡಲಾಗುತ್ತದೆ ಎಂದರು.
ಮೆರವಣಿಗೆಯಲ್ಲಿ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗುವರು. ಮೆರವಣಿಗೆಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಇತರೆ ಕಲಾ ತಂಡಗಳು ಭಾಗವಹಿಸಲಿವೆ. ಮೆರವಣಿಗೆಯ ನಂತರ ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ನೂಲಿ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಚಾಲನೆ ನೀಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹೈದರಾಬಾದ್ ಅವ್ರು ಕಾಸ್ಟ್ಲಿ ಆಗ್ತಾರೆ. ಹೈದರಾಬಾದಿಂದ 2 ಕಿಲೋಮೀಟರ್ ಖರ್ಚಾಗೋದಿಲ್ಲ. ಲೋಕಲ್ದವ್ರಿಗೂ ನೀವು ಪ್ರೋತ್ಸಾಹ ಕೊಟ್ಟಿರ್ಬೇಕು. ಅದು ಇಂಪಾರ್ಟೆಂಟ್. ಬೇರೆ ನಮ್ಮವರ ಇರ್ತಾರೆ, ಅವ್ರಿಗೆ ಅವ್ರಿಗೆ ಸ್ವಲ್ಪ ಇದನ್ನು ಕೊಡೋಣ, ರೊಕ್ಕ ಕೊಡೋಣ. ತರಿಸ್ಬೇಕು ಸರ್, ಬೇರೆ ಸರ್, ಬೇರೆ ಸರ್ ಎಲ್ಲಿದಾವ್ರಿ ನಮ್ಮ ಡಿಸ್ಟಿಕ್ದಾಗ? ಈ ಸುಂದರ ಚೆನ್ನಾಗಿದೆ ಸರ್. ನಮ್ಮ ತಾಲೂಕಿನಾಗ ಇದೆ ಸರ್, ಇಲ್ಲಿ ಮರ್ಚೋಳಿ ಗ್ರಾಮದಲ್ಲಿ ಅಲ್ಲ. ಈಗ ನೀವೇ ಡಿಸೈಡ್ ಮಾಡಿ ಒಂದು ಕರೆಸರಿ. ಬಟ್ ಅವ್ರ ಚಾರ್ಜ್ ನಾವು ಇದ್ರೊಳಗಾರ ಆಗ್ಬೇಕ್ರಿ. ಇಲ್ಲ ನಾವು ಎಕ್ಸ್ಟ್ರಾ ಇದು ಮಾಡ್ತಾನೆ ಅಂದ್ರೆ ಯಾರು ಸ್ಪಾನ್ಸರ್ ಮಾಡೋದ್ರ ನೋಡ್ರಿ. ಅಲ್ಲ ಸರ್, ನಿಮ್ಮ ಕಡೆ ಎಷ್ಟು? ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರಿ ಉಪನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಸಮಾಜದ ಮುಖಂಡರಾದ ಜಿಲ್ಲಾಧ್ಯಕ್ಷ ನರಸಿಂಹಲು ಕಮಲಾಪುರ್, ಮಾಲಾ ಭಜಂತ್ರಿ, ಆಂಜನೇಯ, ರಾಮಕೃಷ್ಣ ಭಜಂತ್ರಿ ಸಿಂಧನೂರು, ನರಸಿಂಹಲು, ಗಂಗಣ್ಣ, ದುರ್ಗರಾಜ್, ನಂದಪ್ಪ, ಬಜಾರಪ್ಪ, ರಮೇಶ್, ತಾಯಾರಾಜ್, ನರಸಿಂಹ, ಯಾದವ್ ಸಂಘದ ಅಧ್ಯಕ್ಷ ಕೆ ಹನುಮಂತಪ್ಪ ಲಕ್ಷ್ಮಣ್, ಈರಣ್ಣ ಯಾದವ್, ಡಿಕೆ ಮುರಳಿ ಯಾದವ್, ಶಿವಕುಮಾರ್ ಯಾದವ್, ಎಸ್ ಗುರುಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವ ಶಾಸಕರೊಂದಿಗೆ ಸಭೆ. ಏಮ್ಸ್ ಮಂಜೂರು, ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಮನವಿ. ಮಾದಿಗ ಸಮುದಾಯ ತುಳಿಯುವ ಪ್ರಯತ್ನ ಎನ್ಎಸ್ ಬೋಸರಾಜ್, ರವಿ ಬೋಸರಾಜ್ ಮಾಡಿಲ್ಲ, ಜೆಬಿ ರಾಜು ಆರೋಪ ಸುಳ್ಳು. ನರಸಿಂಹಲು ಮಾಡಗಿರಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಪುಂಡ ವಿದ್ಯಾರ್ಥಿಗಳಿಂದ ಕಿರುಕುಳ, ಕ್ರಮಕ್ಕೆ ವಿದ್ಯಾರ್ಥಿನಿಯರ ಒತ್ತಾಯ. ಸಣ್ಣ ಕೈಗಾರಿಕೆಗಳ ರಫ್ತು ಕುರಿತು ಕಾರ್ಯಾಗಾರ. ಕೈಗಾರಿಕಾ ಉದ್ಯಮಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ, ಸತೀಶ್ ಕುಮಾರ್. ಕಟ್ಟಡ ಕಾಮಗಾರಿಗೆ ಮಣ್ಣಿನ ಪರೀಕ್ಷೆ ಅಗತ್ಯ. ಇಂಜಿನಿಯರ್ಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ, ಮುರಳೀಧರ್. ಹಾಶ್ಮಿಯ ಜಮೀನು ಸರ್ಕಾರಕ್ಕೆ ಸೇರಿದ್ದು, ವಶಪಡಿಸಿಕೊಳ್ಳಲು ನರಸಿಂಹಲು, ಹೋಟಗಲ್ ಒತ್ತಾಯ. ಆಗಸ್ಟ್ 9ಕ್ಕೆ ನುಲಿಯ ಚಂದಯ್ಯ ಜಯಂತಿ, ಆಗಸ್ಟ್ 16ಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ಆಚರಣೆ. ಸಿದ್ಧತೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.